ನಮಸ್ಕಾರ. ಕವನದ ಶೀರ್ಷಿಕೆ ಒಂದು ಹುತ್ತದ ಸುತ್ತ. ಸರ್ಕಾರದಿಂದ ಸೈಟನೊಂದ ಪಡೆಯೇ ಕಷ್ಟಪಟ್ಟು ಒದ್ದಾಡಿ ಗುದ್ದಾಡಿ ಕಾನೂನು ಜಾಲಾಡಿ ಕೊನೆಗೂ ಪಡೆದೆ ಮೈಸೂರಿನಲ್ಲೊಂದು ಸೈಟು. ಮಗನಿಗಾಸ್ತಿ ಆಯಿತೆಂದು ಬೆಲೆಯು ಹೆಚ್ಚು ಸಿಗುವುದೆಂದು ಸೊಗಸಾದ ಮನೆಯ ಕಟ್ಟಿ ನಲಿವೆನೆಂದು ಹಲವು ಹತ್ತು ಕನಸುಗಳಲ್ಲಿ ಕೆಲವು ಕಾಲ ಸೈಟಿನಿರುವ ಮರೆತೆ. ಸೈಟ ಮೂಲೆಯಲ್ಲಿ ಹುತ್ತ ಬೆಳೆದು ಅಲ್ಲಿ ನಾಗನಿರುವನೆಂದು ಜನರು ನಂಬಿ ಷಷ್ಠಿಯಂದು ಗುಂಪು ಜನರು ಹಾಲ ನೆರೆದರೆಂಬ ಸುದ್ದಿ ನನ್ನ ತಲುಪಿತು. ಇದು ಹೀಗೆ ಮುಂದುವರಿಯೇ ಪುಂಡನೊಬ್ಬ ನಾಗನ ಹೆಸರಿನಲ್ಲಿ ಗುಡಿಯ ಕಟ್ಟಿ ಸೈಟು ನುಂಗಿ ಬಿಡುವನೆಂಬ ಆತಂಕ ಮನದಿ ಮೂಡಿತು. ಸರ್ಪವಿರುವ ಹುತ್ತ ತೆಗೆಯೇ ನಾಗಭೀತಿ ಹಾಗೆ ಬಿಡಲು ಸೈಟು ಕಳೆದುಕೊಳ್ಳುವ ಈ ಚಿಂತೆಯಲ್ಲಿ ತಲೆ ತಿರುಗತೊಡಗಿತು. ಸಿಕ್ಕ ಗೆಳೆಯರಲ್ಲಿ ಬಳಗದಲ್ಲಿ ಸಲಹೆ ಕೇಳಿ ಅದರ ಪಟ್ಟಿ ಹಾವಿಗಿಂತ ಉದ್ದ ಬೆಳೆಯಿತು. ಅದರೊಂದೂ ನನ್ನ ಮನಕ್ಕೆ ಹಿಡಿಸದಾಯಿತು. ಸಂಕಟವೇನು ಬಾರದೆಂದು ಲೇಸು ಸುಮ್ಮನಿರುವುದೆನ್ನಲು ಮಡದಿ ಹುತ್ತ ಅಗೆದು ಮುಚ್ಚಿ ಬೆಡವುದೊಳಿತು ಎಂದ ಕುಲಪುತ್ರನು. ಸ್ನೇಕ್ ಶಾಮನನ್ನು ಕರೆದು ಹಾವ ಹಿಡಿಸಿ ಒನಕೆ ಬಿಡುವುದೆಂದ ಗೆಳೆಯ. ಕೀಟನಾಶಕವ ಸುರಿಯೇ ಹಾವು ಸ್ಥಳವ ಬಿಡುವುದೆಂದ ಮತ್ತೊಬ್ಬ ಗೆಳೆಯ. ಹುತ್ತ ಧ್ವಂಸ ಮಾಡಿ ಮತ್ತೆ ಕುಕ್ಕೆಯಲ್ಲಿ ನಾಗಸೇವೆ ಮಾಡಿ ಪಾಪ ಕಳೆದುಕೊಳ್ಳಿ ಎಂದ ಜ್ಯೋತಿಷಿ. ಹೀಗೆ 100 ಸಲಹೆ ಕೇಳಿ ಕೇಳಿ ಮನವು ಕಲಕಿತು. ಸೈಟು ಬಳಿಗೆ ತಿರುಗಿ ಪರಿಹಾರ ಸಿಗದೆ ದೇಹ ದಣಿಯಿತು. ಅಷ್ಟರಲ್ಲಿ ಮಾಸ ಕಳೆದು ಮಳೆಯು ಸುರಿಯತೊಡಗಿತು. ಸತತ ಮಳೆಗೆ ತೊಯ್ದ ಹುತ್ತ ತನ್ನಿಂದ ತಾನೇ ಕರಗಿತು. ಹಸಿದ ಇಳೆಯ ಒಡಲು ತಣಿದು ಹಲವು ದಿನಗಳಲ್ಲಿ ಕಾಡಗಿಡದ ರಾಶಿ ಸೈಟು ತುಂಬಾ ಬೆಳೆಯಿತು. ಮತ್ತೆ ಷಷ್ಠಿ ಬರುವಷ್ಟರಲ್ಲಿ ಹುತ್ತ ಕಾಣದಾಯಿತು. ಜನರ ಗುಂಪು ತನಿಯ ನೆರೆಯೇ ಮತ್ತೊಂದು ಹುತ್ತ ಹುಡುಕಿ ನಡೆದರು. ಇಷ್ಟು ದಿನದ ಭೀತಿ ಚಿಂತೆ ಆತಂಕವೆಲ್ಲ ಕ್ಷಣದಿ ಇಲ್ಲವಾಯಿತು. ಆದರೇಕೋ ನನ್ನ ಆಸೆ ಸ್ವಾರ್ಥ ನೆನೆದು ನನ್ನ ನಡೆ ಸರಿಯೇ ಎನಿಸಿತು. ಬದುಕಲಿ ಭುವಿಯ ಮೇಲೆ ನನ್ನಷ್ಟಕ್ಕೆ ಹಕ್ಕು ಹಾವಿಗೂ ಇಹುದಲ್ಲವೇ? ಬದುಕಲಿ ಭುವಿಯ ಮೇಲೆ ನನ್ನಷ್ಟೇ ಹಕ್ಕು ಹಾವಿಗೂ ಇಹುದಲ್ಲವೇ? ಇಲಿಯ ಹುಲಿಯ ಮಾಡಿ ಹಾವ ಕೊಲ್ಲ ಹೊರಟ ನನ್ನ ಸ್ವಾರ್ಥ ಒಂದೆಡೆ, ಪುಣ್ಯದಾಸೆಯಿಂದ ಹುತ್ತಕ್ಕೆ ಹಾಲ ನೆರೆದು ಹಿಂಸೆ ಕೊಡುವ ನಾಗಭಕ್ತರಿನೊಂದೆಡೆ. ನಮ್ಮ ಸ್ವಾರ್ಥಕ್ಕೆ ತನ್ನಷ್ಟಕ್ಕೆ ತಾನಿದ್ದ ಹಾವಿಗೇಕೆ ನೀಡಬೇಕು ತೊಂದರೆ? ಕೊನೆಯದಲ್ಲಿ ಮನುಜರೆಮಗೆ ನಮ್ಮ ಸ್ವಾರ್ಥಕ್ಕೆನಿಸಿತು. ಯಾವ ಜೀವ ಅದೆಷ್ಟು ನೊಂದರೇನು, ನಮ್ಮ ಬಯಕೆಯಷ್ಟೇ ನಮಗೆ ಮುಖ್ಯವಾಯಿತಲ್ಲ ಎಂದು ಮನವು. ಭುವಿಯ ಜೀವರಾಶಿಯೆಲ್ಲ ಒಂದೇ ಎಂಬ ತತ್ವ ನಾವು ಅಂದೆಂದು ಅರಿವೆವು. ಧನ್ಯವಾದಗಳು.